ಹಾಯ್ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ 6 ಮಾರ್ಕ್ಸ್ ಕ್ವಶನ್ದು 8 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ಈ ಸತಿ ಅದರದ್ದೇ ಕಂಟಿನ್ಯೂಯೇಷನ್ ಇದು. ನೆಕ್ಸ್ಟ್ ಇನ್ನೂ 2 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ನಲ್ಲಿ 6 ಮಾರ್ಕ್ಸ್ ಕ್ವಶನ್ದು 3rd ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ಓದೋಣ. ಫೈಂಡ್ ದ ಈಕ್ವೇಷನ್ ಟು ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದಿ ಜಾಯ್ನಿಂಗ್ ಪಾಯಿಂಟ್ಸ್ 6, 8 ಆ್ಯಂಡ್ 4, 2. ಸೊ ಫಸ್ಟ್ ಹೇಳೋದೇನು ಅಂದರೆ, ಫಸ್ಟ್ ಕ್ವಶನನ್ನು ಕರೆಕ್ಟಾಗಿ ಓದಿ, ಸೆಕೆಂಡ್ ಗಿವನ್ ಡೇಟಾ ತೊಗೊಳ್ಳಿ, ಅದಕ್ಕೆ ರಿಲೇಟೆಡ್ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಫಸ್ಟು ಕ್ವಶನನ್ನು ಓದಿದ್ದಾಯಿತು. ಗಿವನ್ ಡೇಟಾ ತೊಗೋತಾ ಇದ್ದೀನಿ. ಗಿವನ್ ಡೇಟಾ x1, y1 ಅಂದರೆ 6, 8 ಪಾಯಿಂಟ್ ಕೊಟ್ಟಿದ್ದಾರೆ, 1 ಪಾಯಿಂಟು. ಇನ್ನೊಂದು ಪಾಯಿಂಟು x2, y2 ಇದು ಬಂದು 4, 2 ಕೊಟ್ಟಿದ್ದಾರೆ. ಸೊ ನಮ್ಗೇನು ಕೇಳಿದ್ದಾರೆ, ಫೈಂಡ್ ದ ಈಕ್ವೇಷನ್ ಟು ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಇನ್ ಪಿಕ್ಚರ್ ಡಯಾಗ್ರಾಮಲ್ಲಿ ನೋಡಿದಾಗ ಹೆಂಗಿರುತ್ತೆ ಅಂದರೆ, ಈ ಥರ ಒಂದು ಲೈನ್ ಇದೆ, ಆ ಲೈನ್ಗೆ 6, 8 ಮತ್ತು 4, 2 2 ಪಾಯಿಂಟ್ ಕೊಟ್ಟಿದ್ದಾರೆ ಒಂದು ಲೈನ್ಗೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ನೊಂದು ಲೈನ್ ಬೈಸೆಕ್ಟ್ ಮಾಡ್ತಾ ಇರೋದು, ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಮಾಡ್ತಾ ಇರೋ ಲೈನ್ದು ಈಕ್ವೇಷನನ್ನು ಫೈಂಡ್ ಔಟ್ ಮಾಡಬೇಕು. ಇದರದ್ದು ಈಕ್ವೇಷನನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ? ಸೊ ಫಸ್ಟ್ಗೆ ನಾವೇನು ಮಾಡೋಣ ಅಂದರೆ, ಈ 2 ಪಾಯಿಂಟ್ ಯೂಸ್ ಮಾಡಿಕೊಂಡ್ರೆ ಇದ್ರದ್ದು ಸ್ಲೋಪ್ ಸಿಗುತ್ತೆ. ಓಕೆನಾ? m1. ಸೊ ಇದ್ರದ್ದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ವಿಲ್ ಫೈಂಡ್ ಔಟ್ m2 ಫಾರ್ ದಿಸ್. ಓಕೆನಾ? ಸೊ ಫಸ್ಟ್ಗೆ ಅದನ್ನು ಮಾಡೋಣ. ಸ್ಲೋಪ್ ಆಫ್ ದಿ ಲೈನ್. ಯಾವ ಲೈನು? ಇದು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ ಆ ಲೈನ್ದು. ಓಕೆ, ಸೊ ಲೆಟ್ ಇಟ್ ಮೇ ಬಿ m1. ಸೊ ಇದರಿಂದ ಸ್ಲೋಪ್ m1 ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. m1 ಇಸ್ ಈಕ್ವಲ್ ಟು ಏನು? y2, 2 ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ y1 ಡಿವೈಡೆಡ್ ಬೈ x2 ಮೈನಸ್ x1. ಓಕೆ, ಸೊ ಇದರಲ್ಲಿ ಫಸ್ಟ್ ಏನಿದೆ y2 ಅಂದರೆ 2 ಮೈನಸ್ y1 ದಟ್ ಈಸ್ 8 ಡಿವೈಡೆಡ್ ಬೈ 4 ದಟ್ ಈಸ್ x2 ಮೈನಸ್ x1. ಸೊ 4 ಮೈನಸ್ 6. ಓಕೆ, ಸೊ 2 ಮೈನಸ್ 8, 2 ಮೈನಸ್ 8 ಮೈನಸ್ 6 ಡಿವೈಡೆಡ್ ಬೈ 4 ಮೈನಸ್ 6, 4 ಮೈನಸ್ 6 ಮೈನಸ್ 2. ಓಕೆ, ಸೊ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. 2 ಮೈನಸ್ 8 ಈಸ್ ಮೈನಸ್ 6, ಬಿಕಾಸ್ 2 ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಮೈನಸ್ ಮಾಡಬೇಕು. ಬಟ್ ಗ್ರೇಟರ್ ನಂಬರ್ ಸೈನ್ ಬಂದು 8ದು, ಸೊ ಮೈನಸ್ ಹಂಗೆ ಇರುತ್ತೆ. ಇಲ್ಲೂ ಅಷ್ಟೇ ಸೇಮ್. 4 ಮೈನಸ್ 6 ಆಗುತ್ತೆ. ಸೊ 4 ಮೈನಸ್ 6 ಆದರೆ ಮೈನಸ್ 2. ಓಕೆನಾ? ಸೊ ಮೈನಸ್ ಗೆಟ್ ಕ್ಯಾನ್ಸಲ್, 2 1s 2 3s. ಸೊ ಏನಾಗುತ್ತೆ? m1 ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಆಗುತ್ತೆ. ಸೊ ನಮಗೆ ಇದ್ರದ್ದು ಸ್ಲೋಪ್ ಸಿಕ್ಕಿದೆ. ಸೊ ಇದ್ರದ್ದು ಈಕ್ವೇಷನ್ ಫೈಂಡ್ ಔಟ್ ಮಾಡುವಂಥ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ದು ಸ್ಲೋಪ್ ಸಿಗುತ್ತೆ. ಯಾಕಂದರೆ ಫಾರ್ಮುಲಾ ಪ್ರಕಾರ ಪರ್ಪೆಂಡಿಕ್ಯುಲರ್ ಫಾರ್ಮುಲಾ ಏನು? ಪರ್ಪೆಂಡಿಕ್ಯುಲರ್ ಫಾರ್ಮುಲಾ ಏನು? ಸ್ಲೋಪ್ ಆಫ್ m1 ಇಂಟು m2 ಇಸ್ ಈಕ್ವಲ್ ಟು ಮೈನಸ್ 1. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಫಾರ್ಮುಲಾ m1 ಇಂಟು m2 ಇಸ್ ಈಕ್ವಲ್ ಟು ಮೈನಸ್ 1. ಸೊ ನಮ್ಗೇನು ಬೇಕಾಗಿರೋದು? m2 ಬೇಕಾಗಿದೆ. ಇದ್ರದ್ದು ಪರ್ಪೆಂಡಿಕ್ಯುಲರ್ದು ಸ್ಲೋಪ್ ಬೇಕಾಗಿರೋದು. ಸೊ ಅದರಿಂದ ಏನು ಮಾಡ್ತೀನಿ, m1ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. m1 ಇಂಟು m2 ಇಸ್ ಈಕ್ವಲ್ ಟು ಮೈನಸ್ 1. ಸೊ ಇದೇನಾಗುತ್ತೆ? m2 ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 3 ಆಗುತ್ತೆ. ಓಕೆನಾ? ಸೊ ನೀವು ಯಾವುದೇ ಒಂದು ಸ್ಲೋಪ್ ಕಂಡು ಹಿಡಿದ್ರೆ ಅದರದ ಪರ್ಪೆಂಡಿಕ್ಯುಲರ್ ಏನಾಗಿರುತ್ತೆ ಅಂದರೆ ಆಲ್ವೇಸ್ ರೆಸಿಪ್ರೋಕಲ್ ಆಫ್ ದ ಪ್ರೀವಿಯಸ್ ಒನ್. ಅಂದರೆ ಇದ್ರದ್ದು ರೆಸಿಪ್ರೋಕಲ್ ಆಗಿರುತ್ತೆ ಮತ್ತು ಚೇಂಜ್ ಇನ್ ಸೈನ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪರ್ಪೆಂಡಿಕ್ಯುಲರ್ ಲಾಜಿಕ್ ಏನು ಅಂದರೆ, ಫಸ್ಟ್ ಸ್ಲೋಪ್ದು ಏನು ಫೈಂಡ್ ಔಟ್ ಮಾಡಿರ್ತೀರೋ ಸೆಕೆಂಡ್ ಸ್ಲೋಪು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದ್ರದ್ದು ಸ್ಲೋಪ್ ಏನಾಗಿರುತ್ತೆ ಅಂದರೆ ರೆಸಿಪ್ರೋಕಲ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ನೋಡ್ಬೋದು, ಫಸ್ಟ್ ಸ್ಲೋಪ್ 3 ಇದೆ, ಅದ್ರ ರೆಸಿಪ್ರೋಕಲ್ ಏನು 1/3 ಆಗುತ್ತೆ. ಸೊ ಅದಾದಮೇಲೆ ಚೇಂಜ್ ಆಫ್ ಸೈನ್. ಸೊ ಇದು ಪಾಸಿಟಿವ್ ಇದ್ದರೆ ಇದು ನೆಗೆಟಿವ್ ಬರುತ್ತೆ, ಇದು ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಬರುತ್ತೆ. ಸೊ ಆಲ್ವೇಸ್ ದಿಸ್ ಇಸ್ ಒನ್ ಆಫ್ ದಿ ಲಾಜಿಕ್. ಸ್ಲೋಪ್ನ ಪರ್ಪೆಂಡಿಕ್ಯುಲರ್ ಸ್ಲೋಪ್ ಆಲ್ವೇಸ್ ವಿಲ್ ಬಿ ರೆಸಿಪ್ರೋಕಲ್ ಆಗಿರುತ್ತೆ ಮತ್ತು ಚೇಂಜ್ ಆಫ್ ಸೈನ್ ಆಗಿರುತ್ತೆ ಪ್ರೀವಿಯಸ್ ಒನ್ ಕಂಪೇರ್ ಮಾಡಿದರೆ. ಓಕೆನಾ? ಸೊ ನಾವು ಇವಾಗ ಏನಾಯಿತು, m2 ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ ಮೈನಸ್ 1/3 ಆಯಿತು. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡೋಣ ಅಂದರೆ, ಒಂದು ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿದ್ರೆ, ಸೊ ಒಂದು ಪಾಯಿಂಟು ಒಂದು ಸ್ಲೋಪ್ ಆಗುತ್ತೆ.
ಓಕೆನಾ. ಸೊ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ. ಹೆಂಗೆ ಅಂದರೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ಮಿಡ್ ಪಾಯಿಂಟನ್ನು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಮಿಡ್ ಪಾಯಿಂಟ್ ಇಟ್ಸ್ ನಥಿಂಗ್ ಬಟ್ x1, y1 ಅಂತ ತಗೊಳ್ಳೋಣ. ಓಕೆನಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ. x1 ಪ್ಲಸ್ x2 ಡಿವೈಡೆಡ್ ಬೈ 2, y2 ಪ್ಲಸ್ y1 ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ಯುವರ್ ಮಿಡ್ ಪಾಯಿಂಟ್. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? x1 ಪ್ಲಸ್ x2 6 ಪ್ಲಸ್ 4 ಡಿವೈಡೆಡ್ ಬೈ 2, 8 ಪ್ಲಸ್ 2 ಡಿವೈಡೆಡ್ ಬೈ 2. ಸೊ 6 ಪ್ಲಸ್ 4 divided by 2, 8 plus 2 divided by 2. So which is equal to ಏನಾಗುತ್ತೆ? 6 plus 4 10 by 2, 8 plus 2 10 by 2. ಓಕೆನಾ. ಸೊ 2 1s are 2 5s are ಸೇಮ್ ಥಿಂಗ್, 2 1s are 2 5s are. ಸೊ ಏನಾಗುತ್ತೆ? 5, 5 ಆಗುತ್ತೆ. ಓಕೆನಾ. ಸೊ x1 ಈ ಪಾಯಿಂಟ್ ಏನಿದೆಯಲ್ಲ ಇದು ಬಂದು ಏನು? x1, y1. ಸೊ ಇದಕ್ಕೂ ಮಿಡ್ ಪಾಯಿಂಟು, ಇದಕ್ಕೂ ಮಿಡ್ ಪಾಯಿಂಟು. ಸೊ ಐ ಗಾಟ್ 1 ಪಾಯಿಂಟ್ ಆ್ಯಂಡ್ 1 ಸ್ಲೋಪ್. ನಾವು ಐ ವಿಲ್ ಯೂಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮನ್ನು ಯೂಸ್ ಮಾಡ್ಬೋದು ಆರಾಮಾಗಿ. ಓಕೆನಾ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ನ ಹೇಗೆ ಯೂಸ್ ಮಾಡೋದು? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ನ ಯೂಸ್ ಮಾಡ್ಬೋದು. ಸೊ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡಬೇಕಂದ್ರೆ ಫಾರ್ಮುಲಾ ಗೊತ್ತಿರಬೇಕು. ಸೊ y ಮೈನಸ್ y1 ಇಸ್ ಈಕ್ವಲ್ ಟು m2, ಬಿಕಾಸ್ m2ನ ಫೈಂಡ್ ಔಟ್ ಮಾಡಿರಬೇಕು, ಅದನ್ನು ಯೂಸ್ ಮಾಡಬೇಕು. x ಮೈನಸ್ x1. ಓಕೆನಾ. ಸೊ ಇದ್ರದ್ಗೆ ನಾನು ಏನು ಮಾಡ್ತಾ ಇದ್ದೀನಿ? ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ y ಮೈನಸ್ y1 ಅಂದರೆ ಇಲ್ಲಿ ಫೈಂಡ್ ಔಟ್ ಮಾಡಿರೋದು. ಸೊ 5. ಓಕೆನಾ. ಇಸ್ ಈಕ್ವಲ್ ಟು m2. ಸೊ m2 ವ್ಯಾಲ್ಯೂ ಎಷ್ಟು? m2 ವ್ಯಾಲ್ಯೂ -1/3 ಇದೆ. ಸೊ -1/3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಮೈನಸ್ x1. ಸೊ ಇಲ್ಲಿದೆ, ಇದು 5. ಓಕೆನಾ. ಸೊ ಫ್ರಾಕ್ಷನಲ್ ಪಾರ್ಟ್ ಇದೆ, ಫ್ರಾಕ್ಷನಲ್ ಪಾರ್ಟ್ನ ಈ ಸೈಡ್ ತೊಗೊಂಡ್ರೆ ಏನಾಗುತ್ತೆ? 3 × y ಮೈನಸ್ 5 ಇಸ್ ಈಕ್ವಲ್ ಟು -1 × x ಮೈನಸ್ 5 ಆಗುತ್ತೆ. ಸೊ 3 × y 3y, 3 × 5 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 × 5 15, -1 × x ಮೈನಸ್ x. ಸೊ -1 × ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 5 ಆಗುತ್ತೆ. ಓಕೆನಾ. ಸೊ ಆಸ್ ಇಟ್ ಈಸ್ ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ಇದ್ದರೆ ಇದೆಲ್ಲ ಟರ್ಮ್ಸ್ ಈ ಸೈಡ್ ತೊಗೋಬೇಕು. ಹಾಗಾದಾಗ ಎಕ್ಸ್ -5 ಇದು ಈ ಸೈಡ್ ಬಂದಿದೆ, ಪ್ಲಸ್ ಇಲ್ಲಿರೋದು 3y ಮೈನಸ್ 15 ಇಸ್ ಈಕ್ವಲ್ ಟು 0. ಓಕೆ. ಸೊ ನಾವು ಈಕ್ವೇಷನ್, ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನಾಗುತ್ತೆ? ಎಕ್ಸ್ ಪ್ಲಸ್ 3y ಪ್ಲಸ್ -5 -15 -20 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಈಕ್ವೇಷನ್ ಆಗಿರುತ್ತೆ. Okay, so this is your required equation for the question perpendicular bisector. ಈ equation ಏನು ಬಂದಿದೆಯಲ್ಲ ಇದು perpendicular bisector ದ equation ಆಗಿರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 4th question. Find the equation of median of triangle ABC through the vertex B given A is equal to 3, -1, B is equal to 2, 4 and C is -9, 5. ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಫಸ್ಟು ಒಂದು ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾರೆ, ಟ್ರಯಾಂಗಲ್ದು 3 ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಆನ್ಸರ್, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ದಿಸ್ ಇಸ್ ಮೈ ಟ್ರಯಾಂಗಲ್. ಸೊ ದ ಗಿವನ್ ಪಾಯಿಂಟ್ಸ್ ಆರ್ A is equal to 3, -1, B is equal to 2, 4 and -9, 5. ಓಕೆನಾ. ಸೊ ಆಮೇಲೆ ಏನು ಹೇಳಿದ್ದಾರೆ? ಫೈಂಡ್ ದ ಈಕ್ವೇಷನ್ ಆಫ್ ದ ಮೀಡಿಯನ್ ಆಫ್ ಟ್ರಯಾಂಗಲ್ ABC ಥ್ರೂ ದ ವರ್ಟೆಕ್ಸ್ B. ಅಂದರೆ ಥ್ರೂ ದ ವರ್ಟೆಕ್ಸ್ ಅಂತಾದ್ರೂ ಕೊಡ್ಬೋದು, ಥ್ರೂ ದ ಪಾಯಿಂಟ್ B ಅಂತಾದ್ರೂ ಕೊಡ್ಬೋದು. ಸೊ ಥ್ರೂ ದ ಪಾಯಿಂಟ್ ವರ್ಟೆಕ್ಸ್ B ಅಂದರೆ ಇದರಿಂದ ಒಂದು ಲೈನ್ ಪಾಸ್ ಆಗ್ತಾ ಇದೆ, ದಟ್ ಈಸ್ ಮೀಡಿಯನ್. ಸೊ ಐ ಹ್ಯಾವ್ ಟು ಫೈಂಡ್ ದಿಸ್ ಮೀಡಿಯನ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ ದಿಸ್ ಪಾಯಿಂಟ್ ಮೇ ಬಿ ಕಾಲ್ ಇಟ್ ಆಸ್ L. ಓಕೆನಾ. ಸೊ ಈಗ ಏನಾಗಿದೆ, ನಮ್ಮ ಒಂದು ಟ್ರಯಾಂಗಲ್ದು ಈಕ್ವೇಷನ್ ಪ್ರಕಾರ ಪಿಕ್ಚರಾಟಿಕಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇದರಿಂದ ನಾವೇನೇನು ಫೈಂಡ್ ಔಟ್ ಮಾಡಬೇಕು? ಈ ಎರಡು ಪಾಯಿಂಟ್ ಇದೆ. ಸೊ 2 ಪಾಯಿಂಟಿಂದ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋತೀನಿ. ಸೊ ಮಿಡ್ ಪಾಯಿಂಟ್ ಯೂಸ್ ಮಾಡಿದ್ರೆ ಇದ್ರದ್ದು ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಫಸ್ಟ್ ಏನು ಮಾಡೋಣ? ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋಣ. ಸೊ ಮಿಡ್ ಪಾಯಿಂಟ್
at L. at L ಅಂದರೆ ಇದು ಮಿಡ್ ಪಾಯಿಂಟ್ ಟು ಪೋರ್ಷನ್. ಸೊ ಇದಕ್ಕೆ ನಾನು ಏನು ಮಾಡಬೇಕು, ಫಾರ್ಮುಲಾ ಮಿಡ್ ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಬ್ರಾಕೆಟ್ ಕ್ಲೋಸ್. ಸೊ ಈಗ ನಮಗೆ x1 x2 ಯಾವುದರಿಂದ ತಗೋಬೇಕು ಅಂದರೆ ಈ 2 ಪಾಯಿಂಟನ್ನು ತಗೋಬೇಕು. ಯಾಕಂದರೆ 2 ಪಾಯಿಂಟ್ ಮಿಡ್ ಪಾಯಿಂಟ್ L ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ನಾವು ಲೆಟ್ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಓಕೆನಾ. ಸೊ x1 ಪ್ಲಸ್ x2, ಸೊ 3 ಮೈನಸ್, ಬಿಕಾಸ್ ಪ್ಲಸ್ ಇದ್ರೆ ಮೈನಸ್ ಆಫ್ ಮೈನಸ್ ಮೈನಸ್ ಆಗುತ್ತೆ, ಡಿವೈಡೆಡ್ ಬೈ 2, y1 ಮೈನಸ್ 1 y2 ಪ್ಲಸ್ 5 ಡಿವೈಡೆಡ್ ಬೈ 2. ಓಕೆ. ಸೊ ಇವಾಗ ಏನಾಗುತ್ತೆ, 3 ಮೈನಸ್ 9 ಆಗಿರೋದ್ರಿಂದ ಮೈನಸ್ 6 ಆಗುತ್ತೆ. ಸೊ ಅದಾದಮೇಲೆ ಡಿವೈಡೆಡ್ ಬೈ 2, ಮೈನಸ್ 1 ಪ್ಲಸ್ 5 4 ಆಗುತ್ತೆ, ಡಿವೈಡೆಡ್ ಬೈ 2. ಸೊ 2 1s 2 3s, ಸೊ 2 1s 2 2s. ಸೊ ಪಾಯಿಂಟ್ ಮಿಡ್ ಪಾಯಿಂಟ್ ಏನಾಗುತ್ತೆ ಅಂದರೆ ಬ್ರಾಕೆಟ್ ಮೈನಸ್ 3, ಬಿಕಾಸ್ ದಿಸ್ ಮೈನಸ್ ಇಸ್ ದೇರ್, ಮೈನಸ್ 3, 2 is your point on the mid point. ಈ ಮೀಡಿಯನ್ದು ಮಿಡ್ ಪಾಯಿಂಟ್ ಏನಿದೆ ಇದು ಬಂದು ಮೈನಸ್ 3, 2 ಆಗಿದೆ. ಓಕೆ. ಸೊ ನಮ್ಗೆ ಇವಾಗ ಏನಾಯಿತು, 2 ಮಿಡ್ ಪಾಯಿಂಟ್ ಸಿಕ್ತು. ಸೊ ಮೀಡಿಯನ್ದು ಮಿಡ್ ಪಾಯಿಂಟ್ಸು ಸಿಕ್ತು, ಮತ್ತು 2 ಪಾಯಿಂಟ್ಸ್ ಇದೆ. ಸೊ 2 ಪಾಯಿಂಟ್ಸ್ ಇದ್ದಾಗ ಯಾವ್ದು ಯೂಸ್ ಮಾಡ್ತೀರಿ, ಯು ಕ್ಯಾನ್ ಯೂಸ್ ದ 2 ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡ್ಬೋದು ಆರಾಮಾಗಿ. ಸೊ 2 ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿದ್ರೆ ಯು ವಿಲ್ ಫೈಂಡ್ ಔಟ್ ದ ಈಕ್ವೇಷನ್. ಈ ಈಕ್ವೇಷನ್ ಆಫ್ ದ ಮೀಡಿಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ 2 ಪಾಯಿಂಟ್ ಫಾರ್ಮುಲಾ ಏನು, y ಮೈನಸ್ y1 is equal to bracket y2 minus y1 divided by x2 minus x1 bracket close x minus x1. ಓಕೆ. ಇದು ಬಂದು ನಿಮ್ಮ ಒಂದು 2 ಪಾಯಿಂಟ್ ಫಾರ್ಮ್ದು ಈಕ್ವೇಷನ್. ಯಾಕೆಂದರೆ 2 ಪಾಯಿಂಟ್ಸ್ ಇದ್ದಾವೆ, 2 ಪಾಯಿಂಟ್ಸ್ ಇದ್ದರೆ ಆರಾಮಾಗಿ ಈ ಲೈನ್ದು ಈಕ್ವೇಷನನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಲ್ಲಿ ಇವಾಗ ಏನಾಗುತ್ತೆ, y1 x1, y1 ಅಂತ ತಗೊಳ್ಳಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೇಳಿರೋದು. ಸೊ ಅದಕ್ಕೆ ಇದನ್ನ x1 y1 ಅಂತ ತಗೋತಾ ಇದ್ದೀನಿ. ಈಗ x2 y2 ಅಂತ ತಗೋತಾ ಇದ್ದೀನಿ ಇದನ್ನು. ಓಕೆನಾ. ಸೊ ಪಾಸಿಂಗ್ ಥ್ರೂ ದ ವರ್ಟೆಕ್ಸ್ ಅಂತ ಕೇಳಿದ್ರೆ ಯಾವ ಪಾಯಿಂಟ್ ಅದು ಬಂದು x1 y1 ಆಗುತ್ತೆ. ಓಕೆನಾ. ಓಕೆ. ಸೊ ಇದು ಬಂದು ನಿಮ್ಮ ಒಂದು x1 y1 ಆಗುತ್ತೆ. ಬಿಕಾಸ್ ವರ್ಟೆಕ್ಸ್ ಯಾವ್ದು ಕೇಳಿದ್ದಾರೆ, ಪಾಯಿಂಟ್ ಯಾವ್ದು ಕೇಳಿದ್ದಾರೆ ಅದು ಬಂದು x1 y1 ಆಗುತ್ತೆ. ರಿಮೈನಿಂಗ್ ಯಾವ ಪಾಯಿಂಟ್ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿರ್ತೀರಾ ಅದು ಬಂದು x2 y2 ಆಗುತ್ತೆ. ಬಿಕಾಸ್ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ಇದು ಇಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್, ರಾಂಗ್ ಈಕ್ವೇಷನ್ ಆಗುತ್ತೆ. ಓಕೆನಾ. ಸೊ y ಮೈನಸ್ y1 4 ಬ್ರಾಕೆಟ್ is equal to bracket. So y2 that is 2 minus 4 divided by minus 3 minus 2 divided by x minus x1. So that is 2. So substitute agide. So y minus 4. So 2 minus 4 ಎಷ್ಟಾಗುತ್ತೆ, minus 2 ಆಗುತ್ತೆ. ಓಕೆನಾ. ನೆಕ್ಸ್ಟ್ minus 3 minus 2, ಸೊ minus 5 ಆಗುತ್ತೆ. ಸೊ ದಿಸ್ ಮೈನಸ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ x minus 2 ಇಂಟು ಆಗುತ್ತೆ. ಓಕೆನಾ. ಸೊ 2/5 ಬಂದಿದೆ. ಸೊ ಫ್ರ್ಯಾಕ್ಷನಲ್ ಪಾರ್ಟ್ ಆಗಿರೋದ್ರಿಂದ ಏನು ಉಳಿಯುತ್ತೆ, y minus 4 2/5 x minus 2 ಈ ಥರ ಆಗಿದೆ ಇದು ಸಾಲ್ವ್ ಮಾಡಿದ್ರೆ. ಓಕೆನಾ. ಸೊ y minus 4 ಇಂಟು 5 ಇದನ್ನು ಈ ಸೆಟ್ ತಗೋಬೇಕು. ಸೊ 2 ಇಂಟು x minus 2. ಓಕೆ. ಸೊ 5 ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 5y ಮೈನಸ್ 5 ಇಂಟು 4 20 ಇಸ್ ಈಕ್ವಲ್ ಟು 2x 2 ಇಂಟು 2 ಮೈನಸ್ 4. ಸೊ ಇದು ಪಾಸಿಟಿವ್ ಆಗಿರೋದ್ರಿಂದ ಇದನ್ನು ಈ ಸೆಟ್ ತಗೋಬೇಕು. ಸೊ 2x ಮೈನಸ್ 4 ಮೈನಸ್ 5y ಇದು ಈ ಸೆಟ್ ಬಂದರೆ ಪ್ಲಸ್ 20 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಷನ್ 2x ಮೈನಸ್ 5y ಮೈನಸ್ 4 ಪ್ಲಸ್ 20 ಇದೆ. -4 + 20 ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಪಾಸಿಟಿವ್, ಬಟ್ ಸಬ್ಟ್ರಾಕ್ಟ್ ಮಾಡಿದ್ರೆ
it will get 16 is equal to 0. So this is your equation, required equation for the median the equation idiyala adu idu required equation, that is 2x minus 5y plus 16 is equal to 0. Okay na? So thank you.